ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಹೌದು ಕಂದ, ನಿನ್ನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಇವತ್ತು ಒಂದು ಸತ್ಯ ಹೇಳುತ್ತೇನೆ, ಕೇಳು. ನಿನ್ನನ್ನು ಕಾಪಾಡ್ತಾ ಇರೋದೇ ಒಂದು ಆತ್ಮ. ನಿನ್ನನ್ನು ಭೇಟಿಯಾಗಿ ನಿನ್ನ ಜೊತೆಗೆ ನಿನ್ನ ಎಲ್ಲ ಆಗುಹೋಗುಗಳನ್ನು ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಹೋಗಬೇಕೆನ್ನುವುದೇ ಆ ಒಳ್ಳೆಯ ಆತ್ಮಕ್ಕೆ ಗುರಿಯಾಗಿದೆ. ಹೌದು, ಈಗ ನೋಡು, ನಿನ್ನೆ ಒಂದು ಘಟನೆ ಆಯಿತು. ದೊಡ್ಡದಾದ ಒಂದು ಆಕ್ಸಿಡೆಂಟೇ ಆಗ್ತಾಯಿತ್ತು. ಅಚಾನಕ್ಕಾಗಿ ನನ್ನನ್ನು ಯಾರೂ ಎಳ್ಕೊಂಡ ಹಾಗೆ ಅಂತ ರೋಡಿನಲ್ಲೇ ಬಿದ್ದು ಬಿಟ್ಟೆ. ಅಲ್ಲೇ ಆ ಒಳ್ಳೆಯ ಆತ್ಮ ನಿನ್ನನ್ನು ಕಾಪಾಡಿದೆ. ನೀನು ಇಡುವಂಥ ಪ್ರತಿಯೊಂದು ಹೆಜ್ಜೆಗೂ ಅದು ನಿನ್ನನ್ನು ಕಾಪಾಡ್ತಾ ಇದೆ, ಒಳ್ಳೆಯ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗ್ತಾ ಇದೆ. ಸತ್ಯ ಕಂದ, ಇದು ಚಿಂತೆ ಮಾಡಬೇಡ, ಹೆದರುವಂಥ ಅವಶ್ಯಕತೆ ಇಲ್ಲ. ಅದು ದೈವದ ಸ್ವರೂಪವಾಗಿ ನಿನ್ನ ಜೊತೆಗಿದೆ. ಅಷ್ಟೇ ಅಲ್ಲ, ನಿನ್ನ ಮನೆ ದೇವರ ಆಶೀರ್ವಾದ ನಿನ್ನ ತಲೆ ಮೇಲಿದೆ. ತಂದೆ ತಾಯಿ ಆಶೀರ್ವಾದ ನಿನ್ನ ತಲೆ ಮೇಲಿದೆ. ಯೋಚನೆ ಮಾಡುವಂಥ ಅಗತ್ಯಲ್ಲ, ಮುಂದುವರಿ, ನಾನಿದ್ದೇನೆ. ಹಾಗೆಯೇ ಹೌದು, ಮಾತೆತ್ತಿದ್ರೂ ಪ್ರತಿಯೊಬ್ಬರ ಜೊತೆನೂ ಜಗಳ ಮಾಡ್ತಾ ಇರ್ತೀಯಲ್ಲ, ಯಾಕೆ? ಹೌದು, ನಿನ್ನ ಮನಸ್ಸು ಸರಿ ಇಲ್ಲ, ಒಪ್ಪಿಕೊಳ್ಳೋಣ. ಆದರೆ ಎಲ್ಲೋ ಒಂದು ಕಡೆ ನಾನು ಮಾಡ್ತಾ ಇರೋದು ತಪ್ಪು ಅಂತ ಅನ್ನಿಸ್ತಾ ಇಲ್ಲ ಕಂದ ನಿನಗೆ? ಗುರು ಹಿರಿಯರನ್ನು ಗೌರವದಿಂದ ನಡೆಸಿಕೊ. ಹೌದು, ಅವರ ಎದುರಿಗೆ ನೀನು ಮಾತನಾಡೋದಿಲ್ಲ, ಆದರೆ ಜಗಳ ಮಾಡೋದು ತುಂಬ ಆಗ್ತಾಯಿದೆ. ಕಡಿಮೆ ಮಾಡಿಕೊ. ನಿನ್ನ ಯೋಚನೆ, ನಿನ್ನ ಬುದ್ಧಿಶಕ್ತಿ ಅಗಾಧವಾಗಿದೆ, ಆದರೆ ನಡೆದುಕೊಳ್ಳುವಂಥ ರೀತಿಯಿಂದ ತಪ್ಪಾಗಬಹುದು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಈ ವಾರ ಸ್ವಲ್ಪ ಸಮಾಧಾನದಿಂದ ಇರು. ಏನೂ ಆಗೋದಿಲ್ಲ, ಯಾವ ಯೋಚನೆಯೂ ಮಾಡಬೇಡ, ಧೈರ್ಯದಿಂದ ಇರು. ಮುಂಬರುವ ದಿನಗಳಲ್ಲಿ ಅದ್ಭುತಗಳು ನಡೆಯುವಂಥ ದಿನ ಆಗಿದೆ. ಅದ್ಭುತಗಳನ್ನು ತೋರಿಸುತ್ತೇನೆ, ಚಿಂತೆ ಮಾಡಬೇಡ. ನಾನು ನಿನ್ನ ಜೊತೆಗೆ ಸದಾಕಾಲ ಇದ್ದೇ ಇರುತ್ತೇನೆ. ಅಷ್ಟೇ ಅಲ್ಲ, ಒಂದು ಮಾತು ತಿಳಿದುಕೋ, ಮನಸ್ಸು ಮನೆ ಶುದ್ಧವಾಗಿದ್ದರೆ ಎಂಥ ಕೆಲಸ ಆದ್ರೂ ಸರಳವಾಗಿ ಮಾಡಿಬಿಡ್ಬೋದು. ನಿನ್ನೆ ಇಬ್ಬರು ಅತಿಥಿಗಳು ನಿನ್ನ ಮನೆಗೆ ಬಂದಾಗ ನೀನು ಮಾತನಾಡುತ್ತಾನೆ ಅವರ ಜೊತೆಗೆ ತುಂಬ ಅನ್ಯೋನ್ಯವಾಗಿದ್ದೆ. ಖುಷಿಯಾಯಿತು. ಅವರ ಭಾವನೆಗಳಿಗೆ ವ್ಯಕ್ತಪಡಿಸಿದಾಗ ನಿನ್ನಲ್ಲಿರುವಂಥ ಸಲಹೆಗಳನ್ನು ಕೊಟ್ಟಿದ್ದೀಯ. ಅದರಿಂದ ನಿನ್ನ ಪುಣ್ಯದ ಫಲವೇ ಹೆಚ್ಚಾಗಿದೆ. ಚಿಂತೆ ಮಾಡಬೇಡ. ಹಾಗೆಯೇ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಡ. ಮುಂದೆ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇದೆ. ಒಳ್ಳೆಯ ಭವಿಷ್ಯ ನೀನು ಕೊಟ್ಟೇ ಕೊಡುತ್ತೀಯ. ಹಾಗೆಯೇ ನಿನ್ನ ತಂದೆ ಆರೋಗ್ಯ